ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋವನ್ನು ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳುವುದರ ಮೂಲಕ ಆರಂಭಿಸೋಣ ಬನ್ನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇದು ಒಂದು ಉಪಯುಕ್ತವಾದಂತಹ ಮಾಹಿತಿಯಾಗಿರುತ್ತದೆ. ಸರ್ಕಾರದ ಎಲ್ಲ ರೀತಿಯಾದಂತಹ ಯೋಜನೆಗಳಿಗಾಗಿ ಮತ್ತು ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸರ್ಕಾರವು ಜಾರಿಗೆ ತಂದಂತಹ ಯೋಜನೆಗಳಲ್ಲಿ ಪ್ರಮುಖವಾದಂತಹ ಯೋಜನೆಗಳು 5 ಯೋಜನೆಗಳಾಗಿವೆ. ಈ 5 ಯೋಜನೆಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜನರ ಸಹಾಯಕ್ಕೆ ತುಂಬ ಬಂದಿದೆ. ಹೀಗಾಗಿ ನಮ್ಮ ಜನರ ಒಳಿತಿಗಾಗಿ ಮತ್ತು ಜನಸಾಮಾನ್ಯರ ಒಳಿತಿಗಾಗಿ ಸರ್ಕಾರವು ಒಂದಲ್ಲ ಒಂದು ರೀತಿಯಾದಂತಹ ಯೋಜನೆಗಳನ್ನು ಜಾರಿಯಲ್ಲಿ ತರುತ್ತಲೇ ಇರುತ್ತದೆ. ರಾಜ್ಯದ ಜನರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರವು ಒಂದಲ್ಲ ಒಂದು ರೀತಿಯಾದಂತಹ ಸಹಾಯ ಮಾಡುತ್ತಲೇ ಇರುತ್ತದೆ ಮತ್ತು ಒಂದಲ್ಲ ಒಂದು ರೀತಿಯಾದಂತಹ ಯೋಜನೆಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನು ಮಾಡುತ್ತಲೇ ಇರುತ್ತದೆ. ಹೀಗಾಗಿ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಜಾರಿಗೆ ತಂದಿರುವಂತಹ ಮತ್ತು ರಾಜ್ಯ ಸರ್ಕಾರದಲ್ಲಿ ಜಾರಿಗೆ ಬರುವಂತಹ ಯೋಜನೆ ಇದಾಗಿರುತ್ತದೆ. ಹಾಗಾಗಿ ಸಂಪೂರ್ಣವಾಗಿ ಈ ವಿಡಿಯೋವನ್ನು ತಿಳಿದುಕೊಂಡು ಈ ವಿಡಿಯೋದ ಉಪಯುಕ್ತವಾದ ಮಾಹಿತಿಯನ್ನು ತಿಳಿದುಕೊಳ್ಳಿ. ಹೌದು ಸ್ನೇಹಿತರೆ, ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಬಿಡುಗಡೆಯಾದಂತಹ ಮತ್ತು ಸದ್ಯದಲ್ಲೇ ರಾಜ್ಯ ಸರ್ಕಾರದಲ್ಲಿ ಬಿಡುಗಡೆಯಾಗುವಂತಹ ಯೋಜನೆ ಇದಾಗಿರುತ್ತದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಕೊಂಡು ಈ ಯೋಜನೆಯ ಲಾಭವನ್ನು ಪಡೆಯಿರಿ. ಹೌದು ಸ್ನೇಹಿತರೆ, ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಕೇಂದ್ರದಲ್ಲಿಯೂ ಸಹ ಘೋಷಿಸಲಾದಂತಹ ಯೋಜನೆ ಇದಾಗಿರುತ್ತದೆ. ಅದೇ ಈ ಯೋಜನೆ ಆಗಿದೆ. ಉಚಿತವಾಗಿ 46 ವಸ್ತುಗಳನ್ನು ಪಡೆಯುವಂತಹ ಯೋಜನೆ ಇದಾಗಿರುತ್ತದೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದಲ್ಲಿ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಗಮನ ಸೆಳೆದಿರುವಂತಹ ಈ ಯೋಜನೆ ತುಂಬ ಉಪಯುಕ್ತವಾದಂತಹ ಯೋಜನೆಯಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಂಡು ಈ ಯೋಜನೆಯ ಲಾಭ ಪಡೆಯಿರಿ. ರಾಜ್ಯ ಸರ್ಕಾರವು ಮತ್ತು ಕೇಂದ್ರ ಸರ್ಕಾರವು ಘೋಷಿಸಲಾದಂತಹ APL, BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಈ ಯೋಜನೆಯನ್ನು ಲಾಭ ಪಡೆಯಬಹುದು ಎಂದು ಘೋಷಿಸಲಾಗಿದೆ. ಕೇಂದ್ರ ಸರ್ಕಾರವು ಮತ್ತು ರಾಜ್ಯ ಸರ್ಕಾರವು ಈಗಾಗಲೇ ಘೋಷಿಸಲಾದಂತಹ ಬಡತನ ರೇಖೆಗಿಂತ ಕೆಳಗಿರುವರು ಮತ್ತು ಬಡತನ ರೇಖೆಗಿಂತ ಮೇಲ್ಪಟ್ಟ ಇರುವರು ಮತ್ತು ರಾಜ್ಯ ಸರ್ಕಾರವು ಮತ್ತು ಕೇಂದ್ರ ಸರ್ಕಾರವು ಘೋಷಿಸಲಾದಂತಹ APL, BPL ಮತ್ತು ಅಂತ್ಯೋದಯ ಕಾರ್ಡ್ ಇರುವ ಅಭ್ಯರ್ಥಿಗಳು ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ. ಬಡತನ ರೇಖೆಗಿಂತ ಕೆಳಗಿರುವ ಮತ್ತು ಬಡತನ ರೇಖೆಗಿಂತ ಮೇಲಿರುವ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಅಭ್ಯರ್ಥಿಗಳಿಗೆ ಈ 46 ವಸ್ತುಗಳ ಯೋಜನೆಯನ್ನು ಪಡೆಯುವಂತಹ ಅವಕಾಶ ದೊರೆತಿದೆ. ಪ್ರತಿಯೊಬ್ಬರೂ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ. ಹೌದು ಸ್ನೇಹಿತರೆ, ಯೋಗಿ ಆದಿತ್ಯನಾಥನ್ ಎಂಬುವರು ಉತ್ತರ ಪ್ರದೇಶದಲ್ಲಿ ಈ ಯೋಜನೆಯನ್ನು ಜಾರಿಗೆ ಪಡಿಸುವವರಿದ್ದಾರೆ. ಪ್ರತಿಯೊಬ್ಬರೂ ಈ ಯೋಜನೆಯ ಲಾಭವನ್ನು ಪಡೆದುಕೊಂಡು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಹಾಗಾದರೆ ಈ ಯೋಜನೆಯಲ್ಲಿ ಬರುವಂತಹ 46 ವಸ್ತುಗಳು ಯಾವುವು ಮತ್ತು ಈ ವಸ್ತುಗಳನ್ನು ಯಾರಿಗೆ ನೀಡಬೇಕು ಮತ್ತು ಈ ವಸ್ತುಗಳು ಯಾವ ರೀತಿ ಬಳಕೆಯಾಗುವಂತಹ ವಸ್ತುಗಳು ಇರುತ್ತವೆ ಎಂಬುದನ್ನು ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗಾಗಲೇ 46 ವಸ್ತುಗಳನ್ನು ಉಚಿತಪಡಿಸುವ ವಸ್ತುಗಳಾಗಿರುತ್ತವೆ. ಇವು ಸಂಪೂರ್ಣವಾಗಿ ಗೃಹ ಬಳಕೆಯ ವಸ್ತುಗಳಾಗಿರುತ್ತವೆ. ಇವು APL, BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇದು ತುಂಬ ಸಹಾಯವಾಗುವಂತಹ ವಸ್ತುಗಳಾಗಿರುತ್ತವೆ. ಹಾಗಾದರೆ ಮತ್ತು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಉಚಿತವಾಗಿ ನೀಡುವಂತಹ ಆ 46 ವಸ್ತುಗಳು ಯಾವುವು ಎಂಬುದರ ಸಂಪೂರ್ಣವಾದ ವಿವರ ಇಲ್ಲಿ ನೋಡುತ್ತಾ ಹೋಗೋಣ ಬನ್ನಿ. ಹೌದು ಸ್ನೇಹಿತರೆ, ಇದು ಅಚ್ಚರಿ ಎನಿಸಿದರೂ ಸಹ ತುಂಬ ಉಪಯುಕ್ತವಾದಂತಹ ಮಾಹಿತಿಯಾಗಿರುತ್ತದೆ. ಇದನ್ನು ಎಲ್ಲರೂ ಸಹ ನಂಬಲೇಬೇಕಾದಂತಹ
ಮಾಹಿತಿ ಇದಾಗಿರುತ್ತದೆ. ಇದು ಬಡ ಜನರಿಗೆ ತುಂಬ ಉಪಯುಕ್ತವಾಗುವಂತಹ ಯೋಜನೆ ಇದಾಗಿದೆ. APL, BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಸಹ ಇದು ತುಂಬ ಹೆಲ್ಪ್ ಆಗುವಂತಹ ಯೋಜನೆ ಇದಾಗಿದೆ. ಬಡತನ ರೇಖೆಗಿಂತ ಮತ್ತು ಬಡತನ ರೇಖೆಗಿಂತ ಮೇಲ್ಪಟ್ಟ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಜನರಿಗೆ ಇದು ತುಂಬ ಸಹಾಯಕವಾಗಿದೆ. ಹಾಗಾದರೆ ಈ ಲಿಸ್ಟಿನ ಪಟ್ಟಿಯನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ ಬನ್ನಿ. ಮೊದಲನೆಯದಾಗಿ ಗ್ಯಾಸ್. 5 kgಯ ಗ್ಯಾಸ್ ಅನ್ನು ನಿಮಗೆ ಉಚಿತವಾಗಿ ನೀಡುತ್ತಾರೆ. ಹಾಗೂ ಬ್ರಷ್ಗಳನ್ನು ಈ ಯೋಜನೆಯಲ್ಲಿ ಉಚಿತವಾಗಿ ನೀಡುತ್ತಾರೆ. ಮತ್ತು ಕೋಲ್ಗೇಟ್ ಅಂತ ಹೇಳಿದರೆ ಯಾವ ರೀತಿಯಾದಂತಹ ಬ್ರ್ಯಾಂಡ್ ಕೊಟ್ಟರೂ ಸಹ ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ಹಾಗೂ ಸಾಬೂನುಗಳು. ಈ ಸಾಬೂನುಗಳನ್ನು ಸಹ ಉಚಿತವಾಗಿ ನೀಡುತ್ತೇನೆ ಎಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಭರವಸೆಯನ್ನು ನೀಡಿದ್ದಾರೆ. ಒಂದಲ್ಲ ಒಂದು ರೀತಿಯಾದಂತಹ ಗೃಹ ಉಪಯೋಗಿ ಮತ್ತು ದಿನ ಉಪಯೋಗಿಸುವಂತಹ ವಸ್ತುಗಳು ಇದಾಗಿರುತ್ತದೆ. ಇದು ಪೂರ್ತಿ ಅಲ್ಲದೆ ಹೋದರೂ ಜೀವನ ಉಪಾಯಕ್ಕಾಗಿ ಸ್ವಲ್ಪವಾದರೂ ಸಹಾಯವಾಗುವಂತಹ ಯೋಜನೆ ಇದಾಗಿರುತ್ತದೆ. ಮತ್ತು ಬಾಡಿ ಲೋಷನ್ ಮತ್ತು ದಿನನಿತ್ಯವಾಗಿ ಬಳಸುವಂತಹ ಎಲ್ಲ ರೀತಿಯಾದಂತಹ ಮಸಾಲಾ ಸಾಮಗ್ರಿಗಳನ್ನು ಇವರು ಸಹ ಉಚಿತವಾಗಿ ನೀಡುತ್ತೇನೆ ಎಂಬುದರ ಭರವಸೆಯನ್ನು ನೀಡಿದ್ದಾರೆ. ಮತ್ತು ಸಾಲ್ಟ್, ಉಪ್ಪು ಸಹ ಎಲ್ಲ ರೀತಿಯಾದಂತಹ ಅಡಿಗೆಗೆ ಇದು ಸಹಾಯಕವಾಗಿದೆ. ಮತ್ತು ಪೋಷಣೆಯುಕ್ತ ಮತ್ತು ಅಯೋಡಿನ್ ಯುಕ್ತ ಉಪ್ಪನ್ನು ಸೇವಿಸುವುದು ತುಂಬ ಅಗತ್ಯವಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ನೀಡುವಂತಹ 46 ವಸ್ತುಗಳಲ್ಲಿ ಇದು ಸಹ ತುಂಬ ಅಗತ್ಯವಾಗಿದೆ. ಬ್ರೆಡ್, ಪೋಷಣೆಯುಕ್ತವಾದಂತಹ ಬ್ರೆಡ್ ಸಹ ಇದು ತುಂಬ ಉಪಯುಕ್ತವಾಗಿದೆ. ಮತ್ತು ಒಣ ಹಣ್ಣುಗಳು ಮತ್ತು ಹಸಿ ಹಣ್ಣುಗಳು. ಈ ಹಣ್ಣುಗಳನ್ನು ಪೋಷಣೆಯುಕ್ತವಾದಂತಹ ಹಣ್ಣುಗಳನ್ನು ನೀಡುವುದರ ಮೂಲಕ ಬಡ ಜನರಿಗೆ ಉತ್ತಮವಾದ ಆರೋಗ್ಯವನ್ನು ನೀಡುವುದರ ಮೂಲಕ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಉತ್ತಮವಾದಂತಹ ಯೋಜನೆಯನ್ನು ಜಾರಿಗೆ ತಂದಿದೆ. ಶಾಂಪೂಗಳನ್ನು ನೀಡುವುದು ಸಹ 46 ವಸ್ತುಗಳಲ್ಲಿ ಒಂದಾಗಿದೆ. ಮತ್ತು ಸೋಯಾ ಕಾಳುಗಳು ಇದು ತುಂಬ ಪೋಷಣೆಯುಕ್ತವಾದಂತಹ ಮತ್ತು ಆರೋಗ್ಯಕರವಾದಂತಹ ಥಿಂಗ್ಸ್ಗಳಲ್ಲಿ ಇದಾಗಿದೆ. ಇದನ್ನು ಸಹ ನೀಡುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಮತ್ತು ಹಾಲಿನ ಪುಡಿ ಈ ಸಾಮಗ್ರಿಗಳನ್ನು ಸಹ ನೀಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಬಟ್ಟೆಯು ಒಗೆಯುವ ಸಾಬೂನನ್ನು ಸಹ ನೀಡುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಸೊಳ್ಳೆ ಪರದೆ ಅಥವಾ ಮಚ್ಚರ್ದಾನಿ ಅಂತ ಏನು ಹೇಳುತ್ತಾರೆ, ಇದನ್ನು ಸಹ ಅವರು ಉಚಿತವಾಗಿ ನೀಡುತ್ತೇನೆ ಎಂದು ಸಹ ಭರವಸೆಯನ್ನು ನೀಡಿದ್ದಾರೆ. ಮತ್ತು ಪಾತ್ರೆ ತೊಳೆಯುವ ಸಾಬೂನು ಇದನ್ನು ಸಹ ನೀಡುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಮತ್ತು ಕ್ಲಾಕ್, ಗಡಿಯಾರವನ್ನು ನೀಡುತ್ತೇನೆಂದು ಭರವಸೆಯನ್ನು ನೀಡಿದ್ದಾರೆ. ಹಾಗೂ ಛತ್ರಿಗಳು. ಈಗಾಗಲೇ ಮಳೆಗಾಲ ಆರಂಭವಾಗಿರುವುದರಿಂದ ಜನರ ಹಿತದೃಷ್ಟಿ ಮತ್ತು ಆರೋಗ್ಯವನ್ನು ಕಾಪಾಡಲು ಛತ್ರಿ ಮತ್ತು ಕೊಡೆಯನ್ನು ನೀಡುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಮತ್ತು ರೇನ್ಕೋಟ್ ಸಹ ತುಂಬ ಹೆಲ್ಪ್ ಆಗುವಂತಹ ವಸ್ತು ಇದಾಗಿದೆ. ಮತ್ತು ಈ ಶೂಗಳನ್ನು ನೀಡುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಮತ್ತು ನೀರಿನ ಪೈಪುಗಳು. ಈ ಪೈಪುಗಳನ್ನು 46 ವಸ್ತುಗಳಲ್ಲಿ ಒಂದಾಗಿರುವಂತಹ ಈ ಪೈಪುಗಳು ಸಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನೀಡುವಂತಹ ವಸ್ತುಗಳಲ್ಲಿ ಒಂದಾಗಿದೆ. ಬಾತ್ರೂಮ್ ತೊಳೆಯುವ ಸಾಮಗ್ರಿಗಳು, ಶೇವಿಂಗ್ ಬ್ರಷ್ ಮತ್ತು ಕ್ರೀಮ್ಗಳು ಮತ್ತು ಮಸಾಲಾ ಎಣ್ಣೆಗಳು ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ ಸಹ ನೀಡುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಮತ್ತು ಫೇಸ್ ಕ್ರೀಮ್ಗಳನ್ನು ನೀಡುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಹಾಗೂ ಎಲ್ಲ ರೀತಿಯಾದಂತಹ ಬಿಸ್ಕೆಟ್ಗಳನ್ನು ನೀಡುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಮತ್ತೊಮ್ಮೆ ಈ 46 ವಸ್ತುಗಳನ್ನು ಪಟ್ಟಿಯನ್ನು ನಿಮಗೆ ಹೇಳುತ್ತೇನೆ. ಕಾಫಿ, ಹಾಲು, ಹಾಲಿನ ಪ್ಯಾಕೆಟ್ಗಳು, ಕೋಲ್ಗೇಟು, ಉಪ್ಪು, ಬಿಸ್ಕೆಟು, ಬ್ರೆಡ್ಡು, ಒಣಹಣ್ಣುಗಳು, ಮಸಾಲೆ ಪ್ಯಾಕೆಟ್ಗಳು, ಟೀ ಪ್ಯಾಕೆಟ್ಗಳು, ಶಾಂಪೂ, ಸಾಬೂನು, ಆಡಳಿತ ಸಾಮಗ್ರಿಗಳು, ರಾಜ್ಮಾ ಅಂತೆ, ಸೋಯಾಬೀನ್, ಸಿಹಿ ತಿಂಡಿಗಳು, ಕ್ರೀಮ್ ಮತ್ತು ಕನ್ನಡಿ, ಪ್ಯಾಕೆಟ್ ಮಾಡಿದ ಹಾಲಿನ ಪುಡಿ
ಮಗುವಿನ ಬಟ್ಟೆಗಳು, ಬಾಚಣಿಗೆ, ಬಟ್ಟೆ ಒಗೆಯುವ ಪುಡಿ, ಟೂತ್ ಬ್ರಷ್, 5 kgಯ ಗ್ಯಾಸ್ ಸಿಲಿಂಡರ್, ಸೊಳ್ಳೆ ಪರದೆ, ಪಾತ್ರೆ ತೊಳೆಯುವ ಬಾರ್, ಜ್ಯೋತಿ ಸಾಮಗ್ರಿಗಳು, ವಿದ್ಯುತ್ ಉಪಕರಣಗಳು, ಗಡಿಯಾರ, ಛತ್ರಿ, ಬ್ರೂಮ್ ಮತ್ತು ಮಾಪ್, ರೇನ್ಕೋಟ್, ಶೂಗಳು, ನೈಲಾನ್ಗಳು, ಪ್ಲಾಸ್ಟಿಕ್ ಹಗ್ಗ, ನೀರಿನ ಪೈಪುಗಳು, ಖನಿಜಯುಕ್ತ ನೀರು ಮತ್ತು ಕೈ ತೊಳೆಯುವಿಕೆ ಬಾರ್ ಮತ್ತು ಬಾತ್ರೂಮ್ ತೊಳೆಯುವ ಸಾಮಗ್ರಿಗಳು ಮತ್ತು ಶೇವಿಂಗ್ ಕ್ರೀಮ್, ಸಾಬೂನುಗಳು, ಒರೆಸುವ ಬಟ್ಟೆಗಳು, ಮಸಾಲಾ ಎಣ್ಣೆಗಳು, ಸ್ಯಾನಿಟೈಸರ್ಗಳು ಮತ್ತು ಬಾಡಿ ಲೋಷನ್ಗಳು ಈ ಮುಂತಾದಂತಹ ವಸ್ತುಗಳನ್ನು ನೀಡುವಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಮುಂದಾಗಿದೆ. ಜನರ ಹಿತದೃಷ್ಟಿ ಮತ್ತು ಹೌದು ಸ್ನೇಹಿತರೆ, ಈ ಯೋಜನೆಯು ಅಚ್ಚರಿ ಎನಿಸಿದರೂ ಸಹ ತುಂಬ ಉಪಯುಕ್ತವಾದಂತಹ ಯೋಜನೆ ಇದಾಗಿದೆ. ಜನರ ಹಿತದೃಷ್ಟಿಯಿಂದ ಮತ್ತು ಜನರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸಲು ಮತ್ತು ಜನರ ಅಭಿವೃದ್ಧಿಗಾಗಿ ಈ ಯೋಜನೆ ತುಂಬ ಇನ್ನಷ್ಟು ಸರ್ಕಾರದ ಯೋಜನೆಗಳ ಮಾಹಿತಿಗಾಗಿ ಮತ್ತು ಉದ್ಯೋಗದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ ಗೈಸ್.